ಮೋದಿ ಶಾಗೆ ಇನ್ನ ಕರ್ನಾಟಕ ನೆನಪಾಗುತ್ತೆ ನೋಡಿ. ಬರ ಪರಿಹಾರ ಕೊಟ್ಟಿಲ್ಲ, ಆದ್ರೆ ಪ್ರೀತಿ ಮಾತ್ರ ಉಕ್ಕಿ ಹರಿಯುತ್ತೆ. ಎಲೆಕ್ಷನ್ಗಾಗಿ ಬಿಜೆಪಿ ಹೈಕಮಾಂಡ್ನಿಂದ ಹೈಡ್ರಾಮಾ ಶುರು. ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 2 ತಿಂಗಳು ಬಾಕಿ ಇದೆ. ಹೀಗಾಗಿ ಇನ್ಮೇಲೆ ಕರ್ನಾಟಕದ ಮೇಲೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಾಗ್ಗೆ ಭೇಟಿ ನೀಡ್ತಾರೆ ನೋಡಿ. ಕನ್ನಡಿಗರ ಕಷ್ಟಕ್ಕೆ ಕರಗದ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇನ್ಮೇಲೆ ಬೃಹತ್ ರೋಡ್ ಶೋಗಳನ್ನು ಮಾಡೋದೇನೋ, ಕನ್ನಡದಲ್ಲಿ ಮಾತನಾಡಿ ಕನ್ನಡಿಗರ ಬಗ್ಗೆ ಹುಸಿ ಪ್ರೀತಿಯನ್ನು ಉಕ್ಕಿ ಹರಿಸೋದೇನೋ. ಇಂಥ ಘಟನೆಗಳಿಗೆ ಸದ್ಯದಲ್ಲಿ ಕರ್ನಾಟಕ ಸಾಕ್ಷಿಯಾಗಲಿದೆ. ಹಾಗಾದ್ರೆ ಇವತ್ತು ರಾಜ್ಯಕ್ಕೆ ಅಮಿತ್ ಶಾ ಬಂದಿರೋದಕ್ಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕರ್ನಾಟಕ ನೆನಪಾಗುತ್ತಾ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಅನ್ನೋ ಮಾತುಗಳು ಇದೀಗ ಕನ್ನಡಿಗರು ಕೇಳ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕ ಮತ್ತು ಕನ್ನಡಿಗರ ವಿಷಯದಲ್ಲಿ ಮಲತಾಯಿ ಧೋರಣೆ ತೋರಿಸುವುದನ್ನ ಮಾತ್ರ ಬಿಟ್ಟಿಲ್ಲ. 2019-20ರಲ್ಲಿ ಸಮರ್ಪಕವಾಗಿ ಕರ್ನಾಟಕಕ್ಕೆ ನೆರೆ ಪರಿಹಾರವನ್ನ ಕೊಟ್ಟಿಲ್ಲ. ಈಗ 5 ತಿಂಗಳು ಕಳೆದರೂ ಬರ ಪರಿಹಾರದಲ್ಲಿ ಒಂದು ನಯಾ ಪೈಸೆಯನ್ನು ಬಿಡುಗಡೆ ಮಾಡಿಲ್ಲ. ಆದ್ರೆ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 2 ತಿಂಗಳು ಬಾಕಿ ಇದ್ದು ಇನ್ಮೇಲೆ ಕೇಂದ್ರ ಬಿಜೆಪಿ ನಾಯಕರ ದಂಡೆ ಕರ್ನಾಟಕಕ್ಕೆ ದಾಂಗುಡಿ ಇಡುತ್ತೆ ನೋಡಿ. ಈ ವೇಳೆ ಸಿಎಂ ಸಿದ್ದರಾಮಯ್ಯನವರ 5 ಗ್ಯಾರಂಟಿಗಳನ್ನ ಟೀಕಿಸಿದ್ದ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ಹೊಸ ಮೋದಿ ಗ್ಯಾರಂಟಿಗಳನ್ನ ಘೋಷಿಸಿದ್ರು ಆಶ್ಚರ್ಯವಿಲ್ಲ. ಆದ್ರೆ ಹೊಸ ಗ್ಯಾರಂಟಿಗಳು ಬೇಡ, ನಮ್ಮ ತೆರಿಗೆ ಪಾಲನ್ನ ಸರಿಯಾಗಿ ಹಂಚಿಕೆ ಮಾಡಿ, ನಮಗೆ ನೆರೆ ಬರ ಪರಿಹಾರವನ್ನ ಸಮರ್ಪಕವಾಗಿ ಬಿಡುಗಡೆ ಮಾಡಿ. ಇಷ್ಟು ದಿನ ಕನ್ನಡಿಗರು ಕಷ್ಟದಲ್ಲಿದ್ದು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ರು. ಇತ್ತ ತಿರುಗಿ ನೋಡದ ಮತ್ತು ರಾಜ್ಯ ಸರ್ಕಾರದ ಮನವಿಯನ್ನ ಕಿವಿಗೂ ಹಾಕಿಕೊಳ್ಳದ ಕೇಂದ್ರ ಬಿಜೆಪಿ ನಾಯಕರು ಎಲೆಕ್ಷನ್ ಟೈಮಲ್ಲಿ ಬಂದು ಜೈ ಶ್ರೀರಾಮ್ ಜೈ ಮೋದಿ ಅಂತೇಳಿ ಗಾಳಿಯಲ್ಲಿ ಕೈ ಬೀಸಿ ಹೋದ್ರೆ ಜನ ಇವರಿಗೆ ವೋಟ್ ಹಾಕ್ತಾರ. 2019ರಲ್ಲಿ ಕರ್ನಾಟಕದ 28 ಎಂಪಿ ಸೀಟುಗಳ ಪೈಕಿ 25ರಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿದ್ದೇ ಕನ್ನಡಿಗರು ಮಾಡಿದ ತಪ್ಪ. ನಮ್ಮ 25 ಬಿಜೆಪಿ ಎಂಪಿಗಳು ಕೇಂದ್ರ ಸರ್ಕಾರದ ಮುಂದೆ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಅದೇಕೆ ತುಟಿ ಬಿಚ್ಚುತ್ತಿಲ್ಲ? ಇಂಥ ಬಿಜೆಪಿ ಎಂಪಿಗಳು ನಮಗೆ ಬೇಕಾ ಅಂತೇಳಿ ಇದೀಗ ರಾಜ್ಯದ ಜನ ಯೋಚಿಸುವಂತಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಇವತ್ತು ನಸುಕಿನ ಜಾವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ರಾಜ್ಯ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಸಭೆ ನಡೆಸಲಿದ್ದಾರೆ. ಬರ ಪರಿಹಾರ, ನೆರೆ ಪರಿಹಾರವನ್ನು ಕೊಟ್ಟಿಲ್ಲ. ಇದರ ಮಧ್ಯೆ ತೆರಿಗೆ ಹಂಚಿಕೆಯಲ್ಲೂ ಕರ್ನಾಟಕಕ್ಕೆ ತಾರತಮ್ಯವೆಸಗಲಾಗಿದೆ. ಈ ವಿಷಯಗಳನ್ನ ಪಕ್ಕಕ್ಕಿಟ್ಟು ಕರ್ನಾಟಕದ ಮತದಾರರನ್ನ ಬಿಜೆಪಿ ಪರ ಹೇಗೆ ತಿರುಗಿಸಿಕೊಳ್ಳಬೇಕು ಅನ್ನೋ ಕುರಿತು ಚರ್ಚೆ ನಡೆಸಲಿದ್ದಾರೆ. ಇದೇ ಸಭೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರವಾಗಿಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಅಮಿತ್ ಶಾ ಆಗಮನ ಲೋಕಸಭಾ ಚುನಾವಣೆ ಮುನ್ನ ಬಿಜೆಪಿ ಹಾಗೂ ಆಡಳಿತ ಪಕ್ಷ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಅಮಿತ್ ಶಾ ಅವರ ಭೇಟಿಯನ್ನ ಟೀಕಿಸಿದ್ದಾರೆ. ಕರ್ನಾಟಕ ಮತ್ತು ಕನ್ನಡಿಗರಿಗೆ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಮಾಡ್ತಿರೋ ತೆರಿಗೆ ತಾರತಮ್ಯ, ಅನುದಾನ ಕಡಿತ, ಕನ್ನಡಿಗರ ವಿರೋಧಿ ನೀತಿ ಇತ್ಯಾದಿ ವಿಷಯಗಳನ್ನು ಇಟ್ಕೊಂಡೇ ಅಟ್ಯಾಕ್ ಮಾಡೋಕೆ ಭರ್ಜರಿ ಸಿದ್ಧತೆ ನಡೆಸುತ್ತಿದೆ. ಅಷ್ಟೇ ಅಲ್ಲ, ಕಳೆದ ಸಲ ಪೇಸಿಎಂ ಸಿಎಂ ಪೋಸ್ಟರ್ ವಾರ್ನಂತೆ ಈ ಸಲ ಮೋದಿ ವಿರುದ್ಧವೂ ರಾಜ್ಯ ಕಾಂಗ್ರೆಸ್ ಪೋಸ್ಟರ್ ವಾರ್ ನಡೆಸೋ ಸಾಧ್ಯತೆ ಇದೆ. ಹಾಗಾದ್ರೆ ಕರ್ನಾಟಕ ಮತ್ತು ಕನ್ನಡಿಗರ ಕಷ್ಟಕ್ಕೆ ಕರಗದ ಕೇಂದ್ರ ಬಿಜೆಪಿ ನಾಯಕರು ಎಲೆಕ್ಷನ್ ಟೈಮಲ್ಲಿ ರಾಜ್ಯಕ್ಕೆ ಬಂದು ಹುಸಿ ಪ್ರೀತಿಯನ್ನ ತೋರಿಸಿದ್ರೆ ಕನ್ನಡಿಗರು ಮರಳಾಗ್ತಾರ? ಬಿಜೆಪಿ ನಾಯಕರ ಹೈಡ್ರಾಮವನ್ನ ಕಂಡು ಕನ್ನಡಿಗರ ಕಡುಕೋಪ ಕಟ್ಟೆಯುಳಿಯುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.